ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ಎಸ್ ಆರ್ ನೋ ರೀಡಿಂಗ್ನ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ ಅಂದರೆ ನೀವು ಅಂದ್ಕೊಂಡಿರುವಂಥ ಒಂದು ಕೆಲಸ ಅಥವಾ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಆ ಪ್ರಶ್ನೆಗೆ ಏನು ಉತ್ತರ ಆಗುತ್ತಾ ಇಲ್ವಾ ಅನ್ನುವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಒಂದು ಪ್ರಶ್ನೆಯನ್ನು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಅದು ಯಾವುದೇ ವಿಚಾರವಾಗಿರ್ಬೋದು. ನಿಮಗೆ ಕನ್ಫ್ಯೂಷನ್ ಇರುತ್ತೆ, ಏನು ಮಾಡೋದು ಆ ಥರ ಏನೋ ಒಂದು ಗೊಂದಲ ಇರುತ್ತಲ್ಲ, ಆ ವಿಚಾರವಾಗಿ ರೀಡಿಂಗ್ ಆಗಿದೆ ಟ್ಯಾರೋ ರೀಡಿಂಗ್. ಸೊ ಒಂದು ಪ್ರಶ್ನೆನ ಮನಸ್ಸಿನಲ್ಲಿ ಇಟ್ಕೊಂಡು ಒಂದು ಕಾರ್ಡ್ ಪೈಲ್ನ ಸೆಲೆಕ್ಟ್ ಮಾಡಿ. ಇದು ಅಥವಾ ಇದು ನಿಮ್ಮ ಮನಸ್ಸಿಗೆ ಯಾವುದು ಕನೆಕ್ಟೆಡ್ ಅನಿಸುತ್ತೆ, ಯಾವುದು ರೆಸೊನೇಟ್ ಆಗುತ್ತೆ ಅದನ್ನು ಸೆಲೆಕ್ಟ್ ಮಾಡಿ. ಕ್ವೆಶನ್ನ ಮೈಂಡ್ನಲ್ಲಿ ಇಟ್ಕೊಂಡು. ಐ ಹೋಪ್ ಯು ಹ್ಯಾವ್ ಸೆಲೆಕ್ಟೆಡ್. ಎಂದಿನಂತೆ ನಾನು ಈ ಒಂದು ಕಾರ್ಡ್ ಪೈಲ್ನ ಫಸ್ಟ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಅದಕ್ಕೆ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮಗೇನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದರೂ ಬರ್ಬೋದು. ನಿಮ್ಗೆ ಯಾವ್ದು ಅನುಕೂಲ ಅನಿಸುತ್ತೆ ನೀವು ಮಾಡಿ. ಸೊ ನಿಮ್ಮ ಪ್ರಶ್ನೆಗೆ, ನೀವು ಯೋಚನೆ ಮಾಡಿರುವ ಪ್ರಶ್ನೆಗೆ ಏನು ಉತ್ತರ ಅಂತ ನೋಡೋಣ. ಎಸ್ ಆರ್ ನೋ ಅನ್ನುವ ವಿಚಾರವಾಗಿ ರೀಡಿಂಗ್. ಹೈ ಪ್ರೀಸ್ಟ್ ಬಂದಿದೆ, ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ, ಹಾಗೂ 7 ಆಫ್ ಪೆಂಟಿಕಲ್ಸ್ ಬಂದಿದೆ, ಕ್ವೀನ್ ಆಫ್ ವಾಂಡ್ಸ್, ಕ್ವೀನ್ ಆಫ್ ಪೆಂಟಿಕಲ್ಸ್, ವರ್ಲ್ಡ್ ಕಾರ್ಡ್. ಸೊ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ರೀಡಿಂಗ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎರಡೂ ಕೂಡ ಅಷ್ಟೇ ಸ್ಟ್ರಾಂಗ್ ಆಗಿದೆ. ಇದು ಎಸ್ ಮತ್ತು ಇದು ನೋ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಎಸ್ ಕಡೆಗಿಂತ ನೋನೇ ತುಂಬ ಸ್ಟ್ರಾಂಗಾಗಿ ಬಂದಿದೆ. ಸೊ ನಿಮ್ಮ ಪ್ರಶ್ನೆಗೆ ಏನಿದೆ ಉತ್ತರ ಅದು ನೋ ಅಂತಲೇ ಹೇಳ್ತೀನಿ. ಯಾಕೆ ಅಂದರೆ ಇಲ್ಲಿ ನೀವು ಒಂದಷ್ಟು ಪ್ರಯತ್ನಗಳನ್ನ ಪಟ್ಟಿದ್ದೀರಾ ಮತ್ತು ಕೂಲಂಕುಷವಾಗಿ ಈ ಒಂದು ಯೋಚನೆ ಏನಿದೆ, ಏನು ಪ್ರಶ್ನೆ ಮನಸ್ಸಿನಲ್ಲಿ ಏನಿದೆ ಅದ್ರ ಬಗ್ಗೆ ನೀವು ಪ್ರೋಸ್ ಆ್ಯಂಡ್ ಕಾನ್ಸ್, ಇದರಿಂದ ನಿಮ್ಗೇನು ಲಾಭ, ಇದರಿಂದ ನಿಮ್ಗೇನು ನಷ್ಟ, ಇದೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಾ. ಮತ್ತು ಇದ್ರ ಬಗ್ಗೆ ನಿಮ್ಮ ಕಡೆಯಿಂದ ಆ್ಯಕ್ಷನ್ ಕೂಡ ತೊಗೊಂಡಿದ್ದೀರಾ, ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ, ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ದೀರಾ. ಆದರೆ ಅದೆಲ್ಲ ಮಾಡಿ ಕೂಡ ಫಲ ನಿಮಗೆ ಸಿಗೋ ಹಾಗೆ ಬರ್ತಾ ಇಲ್ಲ. ನೋನಲ್ಲಿ ಏನಾಗಿದೆ ಅಂದರೆ ಕ್ವೀನ್ ಆಫ್ ವಾಂಡ್ಸ್, ಇದು ನಿಮಗೆ ಆಗದೆ ಇರೋದು ಅಥವಾ ನಿಮಗೆ ಇದು ಪೂರಕವಾಗಿ ಇಲ್ಲದೆ ಇರೋದೇ ಒಳ್ಳೆಯದು ಅಂತ ಬರ್ತಾ ಇದೆ. ಯಾಕಂದರೆ ಕ್ವೀನ್ ಆಫ್ ವಾಂಡ್ಸ್ ನೋನ ಒಂದು ಸ್ಪ್ರೆಡ್ನಲ್ಲಿ ನಿಮಗೆ ಎರಡು ಕ್ವೀನ್ ಬಂದಿದೆ, ಕ್ವೀನ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇನ್ನು ಹಣ ಉಳಿತಾಯ ಆಗುತ್ತೆ ಮತ್ತು ಬೇರೆ ರೀತಿಯಾದ ಅವಕಾಶಗಳು ನಿಮ್ಮ ಲೈಫಿಗೆ ಒಂದು ಬ್ಲೆಸ್ಸಿಂಗ್ ಆಗಿ ಬರುತ್ತೆ. ನೀವು ಹೀಗೆ ಇದ್ರ ವಿಚಾರವಾಗಿ ಟೈಮ್ ವೇಸ್ಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಿಮ್ಮ ಎನರ್ಜಿನೂ ಲಾಸ್ ಆಗ್ತಾ ಬರುತ್ತೆ. ಹಾಗೂ ಹಣದ ಇನ್ವೆಸ್ಟ್ಮೆಂಟ್ ನಾನು ನೋಡ್ತಾ ಇದ್ದೀನಿ. ಸೊ ನೀವು ಏನೇ ಪ್ರಶ್ನೆ ಕೇಳಿರ್ಬೋದು, ಅದಕ್ಕೆ ಉತ್ತರ ನೋ ಅಂತ ಬಂದಿದೆ. ಸೊ ನೀವು ಇನ್ನೇನು ಮಾಡಿದ್ರೂ ಕೂಡ ವ್ಯರ್ಥ ಪ್ರಯತ್ನ. ಏಕೆಂದರೆ ಇಲ್ಲಿ ಕಾರ್ಡ್ಸ್ ಏನು ತೋರಿಸ್ತಾ ಇದೆ ಅಂದರೆ ನಿಮಗೆ ಹೊಸದಾಗಿರುವಂಥ ವಿಚಾರಗಳ ಕಡೆಗೆ ಒಂದು ನ್ಯೂ ಬಿಗಿನಿಂಗ್ಸ್ ಅಂತ ಹೇಳ್ತೀವಿ, ಹಾಗೂ ನ್ಯೂ ಆಪರ್ಚುನಿಟೀಸ್ ಅಂತ ಹೇಳ್ತೀವಿ. ಆ ಥರ 2 ತಿಂಗಳಲ್ಲೇ ನಿಮಗೆ ಒಳ್ಳೆಯ ಕಡೆಗೆ ಗುರಿ ಸಿಗೋ ಹಾಗೆ ದೈವ ಅಥವಾ ನೀವು ನಂಬಿರುವಂಥ ಯಾವುದೇ ದೇವರಿರ್ಬೋದು, ಆ ಥರ ಒಂದು ಆಪರ್ಚುನಿಟಿನ ನಿಮ್ಮ ಲೈಫ್ಗೆ ಕೊಡ್ತಾ ಇದ್ದಾರೆ. ಸೊ ನೀವೇನು ಮಾಡಬೇಕಾಗುತ್ತೆ ಅಂದರೆ ಇನ್ನು 0 ಇನ್ವೆಸ್ಟ್ಮೆಂಟ್ ಮಾಡಿ. ಯಾಕೆಂದರೆ ಇದರಲ್ಲಿ ಏನೂ ಪ್ರಯೋಜನ ಇಲ್ಲ. ನೋ ಅಂತಾನೆ ಇದೆ ಉತ್ತರ. ಸೊ ಆನ್ಸರ್ ಇಸ್ ಅ ನೋ. ಈ ಒಂದು ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದಕ್ಕೆ ಉತ್ತರ ನೋ ಅಂತ ಬಂದಿದೆ. ಸೊ ನೆಕ್ಸ್ಟ್ ಕಾರ್ಡ್ ಪೈಲ್, ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಉತ್ತರ ಏನು ಅಂತ ನೋಡೋಣ. ಎಸ್ ಆರ್ ನೋ ಆಗುತ್ತಾ ಇಲ್ವಾ ನಿಮ್ಮ ಪ್ರಶ್ನೆಗೆ ಉತ್ತರ ಈ ಒಂದು ಕಾರ್ಡ್ ಪೈಲ್ನಲ್ಲಿ ನಾನು ಚೆಕ್ ಮಾಡ್ತಾ ಇದ್ದೀನಿ. ಎಸ್ ಆರ್ ನೋ ರೀಡಿಂಗ್. ಸೊ ಎಸ್ನಲ್ಲಿ ಏನಿದೆ ಮತ್ತು ನೋನಲ್ಲಿ ಏನಿದೆ ಅಂತ ಚೆಕ್ ಮಾಡಿ ಹೇಳ್ತೀನಿ. ಎಸ್ ಕಡೆಗೆ ಏನು ಬಂದಿದೆ, 8 ಆಫ್ ವಾಂಡ್ಸ್ ಬಂದಿದೆ ಮತ್ತು 8 ಆಫ್ ಸ್ಪೋರ್ಟ್ಸ್ ಬಂದಿದೆ. ಅದಾದ ನಂತರ ವರ್ಲ್ಡ್ ಕಾರ್ಡ್ ಬಂದಿದೆ. ನೋನಲ್ಲಿ ಏನು ಬಂದಿದೆ, 8 ಆಫ್ ಪೆಂಟಿಕಲ್ಸ್, 2 ಆಫ್ ಸ್ಪೋರ್ಟ್ಸ್ ಮತ್ತು ಏಸ್ ಆಫ್ ಕಪ್ಸ್ ಬಂದಿದೆ. ಸೊ ಇಲ್ಲಿ ಏನಾಗಿದೆ ಅಂದರೆ ನೀವು ಇದ್ರ ಬಗ್ಗೆ ತುಂಬ ಆಸೆ ಇಟ್ಕೊಂಡಿದ್ದೀರಾ. ಈ ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಏನಿದೆ ಅದ್ರ ಬಗ್ಗೆ ಆಗಬೇಕು, ಈ ಥರ ಎಲ್ಲ ವಿಚಾರಗಳ ಕಡೆಗೆ ನೀವು ತುಂಬಾ ಪ್ರಯತ್ನಗಳನ್ನು ಪಟ್ಟಿದ್ದೀರಾ, ಆಸೆನೂ ಪಟ್ಟಿದ್ದೀರಾ, ಹಾಗೂ ವಿಶ್ವಾಸವನ್ನು ಇಟ್ಕೊಂಡಿದ್ದೀರಾ. ಪ್ರೆಸೆಂಟ್ ಏನಾಗ್ತಾ ಇದೆ ಅಂದರೆ ಒಂದು ಗೊಂದಲದ ಪರಿಸ್ಥಿತಿ ಬಂದಿದೆ. ಏನೋ ಒಂದು ನೋವಲ್ಲಿದ್ದೀರಾ, ಹಾಗೂ
ಯಾರು ಸಪೋರ್ಟ್ ಇಲ್ಲ ಅನ್ನಿಸ್ತಾ ಇರ್ಬೋದು. ಈ ಥರ ನಿಮ್ಗೆ ಏನೇನೋ ಕೆಟ್ಟ ಯೋಚನೆಗಳು ಬರ್ತಾ ಇದೆ ಈ ಒಂದು ಪ್ರಶ್ನೆ ಕುರಿತಾಗಿ. ನಿಮ್ಗೆ ಏನ್ ಅನ್ಸ್ತಿದೆ ಅಂದ್ರೆ ಒಂಥರ ಸ್ಟಕ್ ಫೀಲ್ ಮತ್ತು ಯಾರು ಸಪೋರ್ಟ್ ಇಲ್ಲ ಅನ್ನುವಂಥ ಒಂದು ಭಯನೂ ಬಂದಿದೆ ನಿಮಗೆ. ಆದರೆ ವಿತಿನ್ 2 ಮಂತ್ಸ್ ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅದು ಆಗುತ್ತೆ ಅಂತ ಬರ್ತಾ ಇದೆ. ಎಸ್ ಅಂತ ಬರ್ತಾ ಇದೆ. ಕ್ವೆಶ್ಚನ್ ಏನಿದೆ ನಿಮ್ಮ ಮನಸ್ಸಿನಲ್ಲಿ ಎಸ್ ಅಂತಾನೆ ಇದೆ. ಯಾಕಂದರೆ ಪವರ್ಫುಲ್ ಕಾರ್ಡ್, ದಿಸ್ ಇಸ್ ಮೇಜರ್ ಆರ್ಕನ ಕಾರ್ಡ್ ನಿಮಗೆ ಬಂದಿರೋದ್ರಿಂದ ನೀವು ಅಂದ್ಕೊಂಡಿರುವಂಥ ವಿಚಾರಕ್ಕೆ ಖಂಡಿತವಾಗ್ಲೂ ಜಯ ಇದೆ. ಆದರೆ ಅದು ಸುಲಭ ಅಲ್ಲ, ಪ್ರೆಸೆಂಟ್ ಕಷ್ಟನೇ ಇದೆ. ಆದರೆ ನೀವು ಅದನ್ನು ಅರ್ಥ ಮಾಡಿಕೊಂಡು ಫೋಕಸ್ ಮಾಡ್ಕೊಂಡು ಹೋದರೆ ಮತ್ತು ಪ್ರಯತ್ನ ಬಿಡದೆ ಛಲ ಇಟ್ಕೊಂಡು ಮುಂದುವರಿತಾ ಹೋದರೆ ಈ ಒಂದು ಪ್ರಶ್ನೆಗೆ ನಿಮಗೆ ಪೂರಕವಾಗಿ ಆನ್ಸರ್ ಸಿಗುತ್ತೆ ವಿತಿನ್ 2 ಮಂತ್ಸ್ ಆ್ಯಸ್ ಐ ಟೋಲ್ಡ್. ಏಕೆಂದರೆ ನೋ ಕಾರ್ಡ್ಸ್ನಲ್ಲಿ ಏನಂತ ಪಾಸಿಟಿವ್ ಆ್ಯಂಡ್ ಸ್ಟ್ರಾಂಗ್ ಎನರ್ಜೀಸ್ ಏನೂ ಇಲ್ಲ. ಬಟ್ ಸ್ಟಕ್ ಫೀಲ್ ಇದೆ. ನೀವು ಮಾಡಬೇಕಾ ಬೇಡವಾ ಆ ಥರದ್ದೊಂದು ಬಿಗ್ ಕನ್ಫ್ಯೂಷನಲ್ಲಿದ್ದೀರಾ. ಬಟ್ ಉತ್ತರ ಅಂತೂ ಎಸ್ ಅಂತ ಬರ್ತಾ ಇರೋದ್ರಿಂದ ನೀವು ಮುಂದುವರಿಬಹುದು. ನಿಮ್ಗೇನು ಮನಸ್ಸಿನಲ್ಲಿದೆ ಅದು ಆಗುತ್ತೆ ಅಂತ ಈ ಒಂದು ಕಾರ್ಡ್ ಪೈಲ್ ನಿಮಗೆ ಉತ್ತರ ಕೊಡ್ತಾ ಇದೆ. ಐ ಹೋಪ್ ದಿಸ್ ವಾಸ್ ಹೆಲ್ಪ್ಫುಲ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.